ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಗ್ರಹಣದ ಬಗ್ಗೆ ಮಾಹಿತಿ ನೀಡ್ತೀನಿ. ಮಾರ್ಚ್ 3, 2026ಕ್ಕೆ ಚಂದ್ರಗ್ರಹಣ ಇದೆ. ಭಾರತದಲ್ಲೂ ಸಹ ಗೋಚರಿಸುತ್ತೆ. ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 3:20ರಿಂದ 6:47ರವರೆಗೆ, ಅಂದರೆ ಮಧ್ಯಾಹ್ನ 3:20ಕ್ಕೆ ಆರಂಭವಾಗುತ್ತೆ, ಮುಕ್ತಾಯವಾಗೋದು 6:47ಕ್ಕೆ. ಭಾರತದಲ್ಲಿ ಯಾವಾಗ ಗೋಚರಿಸುತ್ತೆ ಅಂತ ಹೇಳೋದಾದರೆ ಸಂಜೆ 6:26ಕ್ಕೆ ಕಾಣಿಸುತ್ತೆ. ಸೊ ಗರ್ಭಿಣಿಯರಿಗೆ ನಾರ್ಮಲ್ ಆಗಿ ಚಂದ್ರಗ್ರಹಣ ಅಂತ ಎಫೆಕ್ಟಿವ್ ಇಲ್ಲ, ಆದರೆ ಸೂರ್ಯಗ್ರಹಣ ಕನ್ಸಿಡರ್ ಮಾಡಲೇಬೇಕು. ಬಟ್ ಹಿರಿಯರು ಹೇಳೋ ಪ್ರಕಾರ ಗರ್ಭಿಣಿಯರು ಯಾವುದೇ ಗ್ರಹಣವಾದರೂ ತುಂಬ ಹುಷಾರಾಗಿ ಇರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗ್ರಹಣದ ನೆರಳು ಸೂರ್ಯಗ್ರಹಣದಲ್ಲಿ ಬಿಸಿಲು, ಚಂದ್ರಗ್ರಹಣದಲ್ಲಿ ಚಂದ್ರನ ಬೆಳದಿಂಗಳು ಗರ್ಭಿಣಿಯರ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ಬಟ್ ಸೈಂಟಿಫಿಕ್ ಆಗಿ ಹೇಳೋದಾದರೆ ಗ್ರಹಣದಿಂದ ಗರ್ಭಿಣಿಯರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತಂದು ಹೇಳ್ತಾರೆ. ಸೈಂಟಿಫಿಕ್ ಅನ್ನೋದಕ್ಕಿಂತ ನಮ್ಮ ಹಿರಿಯರು ಪಾಲಿಸಿದಂತೆ ನಾವು ಪಾಲಿಸ್ಕೊಂಡು ಹೋಗಬೇಕು. ಯಾಕಂದರೆ ಏನೇ ಒಂದು ಹೇಳ್ತಾರೆ ಅಂದರೆ ಅದಕ್ಕೆ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ನಾವು ಕೇಳಬೇಕು. ಇನ್ನು ಗ್ರಹಣದ ಟೈಮ್ನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋದಾದರೆ, ಊಟ ಮಾಡಬಾರ್ದು, ಮುಂಚಿತವಾಗೇ ಮಾಡ್ಕೋಬೇಕು, ಅಥವಾ ಗ್ರಹಣ ಮುಗಿದ ನಂತರ ಊಟ ಮಾಡಬೇಕು. ಚಾಕುವಿನಿಂದ ಯಾವುದೇ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಒಟ್ಟು ಚಾಕುನೇ ಮುಟ್ಟಬಾರ್ದು. ಏನೇ ಒಂದು ಚಾಕುವಿನಿಂದ ಕಟ್ ಮಾಡಬಾರ್ದು. ಹಾಗೆ ನೀರು ಕುಡಿಬೋದಾ ಅಂತ ಕೇಳೋದಾದರೆ ನೀರು ಕುಡಿಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಮಲ್ಕೋಬೋದು. ಹಾಗೆ ಬಾತ್ರೂಮಿಗೆ ಹೋಗ್ಬೋದು, ಟಾಯ್ಲೆಟ್ ಮಾಡ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ. ಯಾಕೆ ಹೋಗಬಾರ್ದು ಅಂತಂದು ಹೇಳ್ತಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಈ ಥರ ಟಾಯ್ಲೆಟ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು ಏನೇ ಒಂದು ಇರಲಿಲ್ಲ. ಅದಕ್ಕೆ ದೂರನೇ ಹೋಗಬೇಕಿತ್ತು ರಾತ್ರಿ ಹೊತ್ತೆ. ಅದೇ ಕಾರಣಕ್ಕೆ ಆವಾಗ ಹೋಗಬಾರ್ದು ಅಂತಂದು ಹೇಳ್ತಿದ್ರು. ಇವಾಗ ಎಲ್ಲ ಬಾತ್ರೂಮ್ ಎಲ್ಲ ಮನೆ ಒಳಗೇ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಊಟ ಮಾಡೋದ್ರಿಂದ ನಿಮಗೇ ತುಂಬ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.